ಮೊತ್ತ ಮೊದಲ ಮುಸ್ಲಿಂ ಮಹಿಳಾ ಶಾಸಕಿಗೆ ಕಾಂಗ್ರೆಸ್ ಗೇಟ್ ಪಾಸ್. ಒಡಿಶಾದ ಪ್ರಪ್ರಥಮ ಮುಸ್ಲಿಂ ಶಾಸಕಿಯನ್ನ ಉಚ್ಚಾಟನೆ ಮಾಡಿದ ಕಾಂಗ್ರೆಸ್. ರಾಜ್ಯಸಭಾ ಅಡ್ಡ ಮತದಾನಕ್ಕೆ ಬಲಿಯಾದ ಸೋಫಿಯಾ ಫಿರ್ದೌಸ್. ಭಾರೀ ಕಸರತ್ತಿನ ನಡುವೆಯೂ ಒಡಿಶಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ರಾಜ್ಯಸಭಾ ಅಭ್ಯರ್ಥಿಯನ್ನ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. ಇದರ ಪರಿಣಾಮ ಒಡಿಶಾದ ಮೊದಲ ಮುಸ್ಲಿಂ ಶಾಸಕಿ ಕಾಂಗ್ರೆಸ್ ಪಕ್ಷದಿಂದಲೇ ಕಿಕ್ಔಟ್ ಆಗಿದ್ದಾರೆ. ಒಡಿಶಾದ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಮತ ಚಲಾಯಿಸಿದ ಕಾಂಗ್ರೆಸ್ ಶಾಸಕಿ ಸೋಫಿಯಾ ಫಿರ್ದೌಸ್ ಅವರನ್ನ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡಿದೆ. ವಿಪ್ ಜಾರಿ ಮಾಡಿದರೂ ಕೂಡ ಅಡ್ಡ ಮತದಾನ ಮಾಡಿ ಪಕ್ಷಕ್ಕೆ ದ್ರೋಹ ಮಾಡಿದ ಸೋಫಿಯಾ ಫಿರ್ದೌಸ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಅಂತ ಕಾಂಗ್ರೆಸ್ ಹೇಳಿದೆ. ರಾಜ್ಯಸಭಾ ಚುನಾವಣೆಗೂ ಮುನ್ನವೇ ಸೋಫಿಯಾ ಅವರು ಬಿಜೆಡಿ ಕಾಂಗ್ರೆಸ್ ಮೈತ್ರಿಗೆ ವಿರೋಧವನ್ನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯದೆ ಬಿಜೆಡಿ ಮೈತ್ರಿಗೆ ಬೆಂಬಲವನ್ನ ನೀಡುವಂತೆ ಕಾಂಗ್ರೆಸ್ ಹೇಳಿರುವುದಕ್ಕೆ ಸೋಫಿಯಾ ಸಿಡಿಮಿಡಿಗೊಂಡಿದ್ರು. ಹೀಗಾಗಿ ನಾನು ಅಡ್ಡ ಮತದಾನ ಮಾಡಿದ್ದೇನೆ ಅಂತ ಸೋಫಿಯಾ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಂದಹಾಗೆ ಈ ಸೋಫಿಯಾ ಫಿರ್ದೌಸ್ ಬೆಂಗಳೂರಿನಲ್ಲಿ ಓದಿದ್ದು ಒಡಿಶಾ ವಿಧಾನಸಭೆಗೆ ಆಯ್ಕೆಯಾದ ಮೊದಲ ಮುಸ್ಲಿಂ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಇದೀಗ ಇವರನ್ನ ಉಚ್ಚಾಟಿಸುವ ಮೂಲಕ ಒಡಿಶಾ ತನ್ನ ಏಕೈಕ ಮುಸ್ಲಿಂ ಶಾಸಕಿಯನ್ನ ಕಳೆದುಕೊಂಡಿದೆ. ಪಕ್ಷದ ನಿರ್ಧಾರಕ್ಕೆ ಆಕೆಯ ಬೆಂಬಲಿಗರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದು, ಮುಸ್ಲಿಂ ಶಾಸಕಿ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತ ಆರೋಪಿಸ್ತಾ ಇದ್ದಾರೆ.